125 ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಅಂತೇಳಿ ವಿಶ್ವ ದಾಖಲೆ ಆಯಿತು. ಎಲ್ಲ ರೆಕಾರ್ಡ್ಸ್‌ಗಳು, ವರ್ಲ್ಡ್ ರೆಕಾರ್ಡು ಎಲ್ಲ ಕೂಡ ಆಗಿದೆ. ಲಿಮ್ಕಾ ರೆಕಾರ್ಡ್ ಆಯಿತು, ಮತ್ತೊಂದು ಲಂಡನ್‌ದು ಅದ್ರದ್ದು ರೆಕಾರ್ಡ್ ಎಲ್ಲ ರೆಕಾರ್ಡ್ ಆಯಿತು. ಆದರೆ ಸಾರಿಗೆ ನೌಕರರು ಮಾತ್ರ ಅವಾಗ ನಾವು ಮುಷ್ಕರ ಮಾಡ್ತೀವಿ ಅಂತೇಳಿ ಹೇಳ್ತಿರ್ತಾರೆ. ಅವ್ರದ್ದೊಂದಿಷ್ಟು ಬೇಡಿಕೆಗಳಿದ್ದಾವೆ. ಮೊನ್ನೆ ಕೂಡ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ಒಂದು ಇತ್ಯರ್ಥಕ್ಕೆ ಬರೋದಕ್ಕಾಗಲಿಲ್ಲ. ಮತ್ತೀಗ ಮೇ 20ರಿಂದ ಸಿದ್ದರಾಮಯ್ಯ ಸರ್ಕಾರ 3 ವರ್ಷ ಪೂರೈಸುವಂಥ ಸಂದರ್ಭದಲ್ಲೇ ಅವರು ಮತ್ತೆ ಈಗ ಒಂದು ಬಂದ್‌ಗೆ ಅದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಏನು ಹೇಳ್ತೀರಿ? ಈಗ ನಮ್ಮಲ್ಲಿ ಈ ವೇತನ ಪರಿಷ್ಕರಣೆ ಆಗುತ್ತೆ. ಅದು 4 ವರ್ಷಕ್ಕೆ ಒಮ್ಮೆ ಆಗುತ್ತೆ. ಭಾಳ ವರ್ಷಗಳಿಂದಲೂ ಹಾಕ್ಕೊಂಡು ಬರ್ತಾ ಇತ್ತು. 2020ರಲ್ಲಿ ಆಗಬೇಕಾಗಿತ್ತು. ಆಗ ಕರೋನಾ ಇತ್ತು, ಆಗಲಿಲ್ಲ. ಆಗಲೂ ಆಗಲಿಲ್ಲ. 22, 23ರಲ್ಲಿ ಆಗಬೇಕಾಗಿತ್ತು, ಆಗಲಿಲ್ಲ. 20ರಲ್ಲಿ ಆಗಬೇಕಾಗಿತ್ತು, 23ರಲ್ಲಿ ಕೊನೆಯಲ್ಲಿ ತೀರ್ಮಾನ ತಗೊಂಡ್ರು. ವೇತನ ಪರಿಷ್ಕರಣೆ 15% ಕೊಟ್ಟು ಬೊಮ್ಮಾಯಿಯವ್ರ ಸರ್ಕಾರ ಇದ್ದಾಗ ಪರಿಷ್ಕರಣೆ ಮಾಡಿದ್ರು. ಬಜೆಟಲ್ಲಿ ಹಣ ಇರಲಿಲ್ಲ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.